ಹಾಯ್ ಹಲೋ ಬ್ರೋಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸನ್ವಿ ಫಾರ್ಮ್. ಇವತ್ತು ಬಂದು 12ನೇ ದಿನ, ಡೇ 12. ಬೆಳಗಿನ ಜಾವ 5:15 ಟೈಮ್. ಎಲ್ಲದಕ್ಕೂ ಲಿವರ್ ಟ್ಯಾನಿಕ್ಕು ಮತ್ತು ವಿಟಮಿನ್ ಸಿರಪ್ ಹಾಕ್ಕೊಂಡಿದ್ದೀನಿ. ಸೊ ಮರಿ ನೋಡ್ಬೋದು, ಅವತ್ತು ತಂದಿರೋದಕ್ಕೂ ಇವಾಗೂ ಸ್ವಲ್ಪ ಶೈನಿಂಗ್ ಆಗಿದ್ದಾವೆ, ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾವೆ. ಮರಿ ಮಾತ್ರ ಫುಲ್ ಆ್ಯಕ್ಟಿವ್ ಆಗಿದ್ದಾವೆ. ಎಲ್ಲದಕ್ಕೂ ಲಿವರ್ ಟ್ಯಾನಿಕ್ಕು ಮತ್ತು ವಿಟಮಿನ್ ಸಿರಪ್ ಆದಮೇಲೆ ಬೆಳಗಿನ ಜಾವ 6 ಗಂಟೆ ಹಿಂಗೆ ಎಲ್ಲದಕ್ಕೂ ಮೇವು ಹಾಕ್ಕೊಂಡಿದ್ದೀನಿ. ಸೊ ಇವತ್ತು PPR ವ್ಯಾಕ್ಸಿನ್ ಮಾಡಿಸೋಣ ಅಂತಿದ್ದೀನಿ. ನಾನು ತಂದಿದ್ದು 6 ದಿನಕ್ಕೆಲ್ಲ PPR ವ್ಯಾಕ್ಸಿನ್ ಮಾಡಿಸಿನಿ. ಇವಾಗ 2 ಬ್ಯಾಚ್ ಅಲ್ವಾ, ಸೊ ಡಿಫ್ರೆನ್ಸ್ ಇರುತ್ತೆ ಅಂತ ಒಂದೊಂದಕ್ಕೆ ಯಾಕೆ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ವು, ಅದಕ್ಕೆ ಒಂದೇ ಸತಿ ಈಗ ಮಾಡಿಸ್ಕೊಳ್ಳೋಣ ಅಂತ 12ನೇ ದಿನ ಇವತ್ತು ವ್ಯಾಕ್ಸಿನ್ಗೆ ಕರೆದಿದ್ದೀನಿ. PPR ವ್ಯಾಕ್ಸಿನು ಡೋಸೇಜ್ ಬಂದು 30 kg 1 ml ಹಾಕ್ಕೊಡ್ತಾರೆ ನಮಗೆ. ನಿಮ್ಗೆ ಗೊತ್ತಿರೋ ಡಾಕ್ಟ್ರು ತಿಳ್ಕೊಂಡು ಮಾಡ್ಕೊಳ್ಳಿ. ವ್ಯಾಕ್ಸಿನ್ ಮಾತ್ರ ನೀವೇ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಫುಲ್ ಪ್ರಾಕ್ಟೀಸ್ ಇದ್ದರೆ ಮಾಡ್ಕೊಳ್ಳಿ. ಒಬ್ಬರೇ ಇದ್ದು ಯಾರಾದರೂ ಮನೆಯವ್ರನ್ನ ಇಟ್ಕೊಂಡು ನೀವೇ ಮಾಡ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ನಿಮ್ಗೆ ಗೊತ್ತಿದ್ದು ಫುಲ್ ಪರಿಚಯ ಇದ್ದು ಯಾರಾದರೂ ಇಟ್ಕೊಳೋರಿದ್ದರೆ ಮಾಡ್ಕೊಳೋ ಥರ ಇದ್ದರೆ ಮಾಡ್ಕೊಳ್ಳಿ. ನಾನಾದರೆ ಒಬ್ಬನೇ ಆಗಿರೋದ್ರಿಂದ ತಂದು ನಾನೇ ಕರ್ಸ್ಕೊಂಡು ಮಾಡಿಸ್ಕೊತೀನಿ. ಎಲ್ಲದಕ್ಕೂ ಗುರ್ತು ಚೆನ್ನಾಗಿ ಇಟ್ಕೊಳ್ಳಿ. ನಾವು ಗುರ್ತು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂದರೆ ವ್ಯಾಕ್ಸಿನ್ ಡಬಲ್ ಡೋಸ್ ಆಗ್ದಿರೋ ವ್ಯಾಕ್ಸಿನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಪ್ರತಿಯೊಂದಕ್ಕೂ ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋಣ ಗುರ್ತಿಟ್ಕೊಂಡು ನೀಟಾಗಿ. ವ್ಯಾಕ್ಸಿನಿಂದ ರೋಗಗಳು ಅಂದರೆ ನಮಗೆ ಕ್ಯೂರೆನ್ಸ್ ಬಂದಾಗ ಬಾಧೆ ಪಡೋದಕ್ಕಿಂತ ಬಂದಿರೋದಕ್ಕಿಂತ ಮೊದಲೇ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀವಿ ಅಂದರೆ ರೋಗ ಬರೋದಿಲ್ಲ. ಸೊ ಕಾಯಿಲೆ ಬರ್ದಿರ ಇದ್ರೆ ನಮ್ಗೆ ಆಟೋಮೆಟಿಕ್ 3 ತಿಂಗಳಲ್ಲೇ ಚೆನ್ನಾಗಿ ಲಾಭನೂ ಬರುತ್ತೆ. ನೋಡಿ, ಎಲ್ಲ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ರೆ ಇವು ಮಾತ್ರ ಚೆನ್ನಾಗಿ ತಿಂತಾ ಇದ್ದಾವೆ. Thank you for watching. See you in the next video.